आपने देखा दिल्ली का आंदोलन और एक बड़ी चर्चा चली कि कर्नाटक से एक पूरी ट्रेन बुक की गई थी 40 लाख में, और उस ट्रेन में कई सारे लोग, कई हज़ार लोग यहाँ पर में पहुँचे। उनमें से हमारे साथ में वहाँ के एक मंत्री जी है, वो भी आए हुए हैं। बात करते हैं उनका क्या कहना है। मंत्री जी, आपका पहले परिचय बताइए। मैं मल्लिकार्जुन जी, कर्नाटका से। अच्छा सर, क्या कहना चाहेंगे इस आंदोलन में? इतनी बड़ी ट्रेन लेकर आप लोग यहाँ तक पहुँचे हुए हैं, क्या मकसद था? ये ऑल ओवर इंडिया, सारे इंडिया ಬುದ್ಧಿಸ್ಟ್ ಕಂಟ್ರಿ. ಸಾಮ್ರಾಟ್ ಅಶೋಕ ಮತ್ತು ಆತನ ಮಗ ಸಂಘಮಿತ್ರೆ ಮತ್ತು ಸಮ್ರಾಟ್ ಅಶೋಕ ಸಂಘಮಿತ್ರೆ ಮಹೀಂದ್ರ ಅವರು ಬಿಹಾರದಲ್ಲಿರ್ತಕ್ಕಂಥ ಬೋಧಗಯವನ್ನು ಮತ್ತು ಮಹಾವಿಹಾರ ಬೋಧಿ ಟ್ರೀ ಇದೆಲ್ಲ ಅದರ ಒಂದು ಕೊಂಬೆಯನ್ನು ಕಟ್ ಮಾಡಿ ಅದನ್ನು ಶ್ರೀಲಂಕಾಕ್ಕೆ ಕಳಿಸಿದ್ದಾರೆ. ಶ್ರೀಲಂಕಾದಲ್ಲಿ ಆ ಒಂದು ಮರದ ಕೊಂಬೆ ಸಾವಿರಾರು ವರ್ಷಗಳ ನಂತರ ಅದು ಚಿಗುರೊಡೆದು ಇಡೀ ಶ್ರೀಲಂಕಾವನ್ನು ಬೌದ್ಧಮಯ ಮಾಡಿದೆ. ಸೊ ಬೌದ್ಧಮಯ ಮಾಡಿ ಇಡೀ ಶ್ರೀಲಂಕಾ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಒಂದೇ ಒಂದು ಭಾರತದ ಅರಳಿ ಮರದ ಕೊಂಬೆಯಿಂದ, ಬಿಹಾರದ ಅರಳಿ ಮರದ ಕೊಂಬೆಯಿಂದ ಬೌದ್ಧ ಧರ್ಮಕ್ಕೆ ಬಂದು ನಿಂತಿದ್ದಾರೆ. ಇದು ಶ್ರೀಲಂಕಾದವ್ರಿಗೆ ಅರ್ಥ ಆಗಿದೆ. ಭಾರತದ ಅರಳಿ ಮರದ ಕೊಂಬೆಯ ವಿಚಾರ ಶ್ರೀಲಂಕಾದವ್ರಿಗೆ ಅರ್ಥ ಆಗಿದೆ. ಮೈನ್ಮಾರ್ನಲ್ಲಿ ಒಬ್ಬರು ಬಂತೇಜಿಗಳು, ಬಿಕ್ಕುಗಳು ಅಮೇರಿಕಾದಲ್ಲಿ ಪೀಸ್ಗೋಸ್ಕರ, ಶಾಂತಿಗೋಸ್ಕರ ಒಂದು ನಡಿಗೆಯನ್ನು ನಡೆದಿದ್ದಾರೆ. ಆದರೆ ಅಮೇರಿಕಾದಲ್ಲಿ ಎಜುಕೇಟೆಡ್ ಜನ ಇದ್ದಾರಲ್ಲ, ಅವ್ರಿಗೆ ಅರ್ಥ ಆಗಿದೆ ಪೀಸ್ ಯಾಕೆ ನಡೆದಿದ್ದಾರೆ, ಯಾಕೆ ವಾಕ್ ಮಾಡಿದ್ದಾರೆ. ಮೈನ್ಮಾರ್ ಬಂತೇಜಿಗಳಿಗೂ ಅಮೇರಿಕಾದ ಪೀಪಲ್ಗೂ ಸಂಬಂಧ ಇಲ್ಲ, ಇರ್ರೆಲೆವೇಟೆಡ್ ಕನೆಕ್ಷನ್ ಇಲ್ಲ ಅವ್ರಿಗೆ. ಆದರೆ ಅವ್ರಿಗೆ ಗೊತ್ತು ಶಾಂತಿಗೋಸ್ಕರ ಬುದ್ಧಿಸ್ಟು ಮಾಂಕ್ಸ್ಗಳು, ಬುದ್ಧಿಸ್ಟು ಉಪಾಸಕರು, ಬೌದ್ಧರು ನಡೀತಾರೆ ಅಂತ ಗೊತ್ತಿದೆ ಅವ್ರಿಗೆ. ಅದು ಒಂದು ನಾಯಿ, ಒಂದು ಕುತ್ತೆ, ಡಾಗ್ಗೆ ಬುದ್ಧಿಸ್ಟ್ ಕಲ್ಚರ್ ಅರ್ಥ ಆಗಿದೆ. ಆದರೆ ಭಾರತದಲ್ಲಿರ್ತಕ್ಕಂಥ ಜನರಿಗೆ ಬುದ್ಧಿಸ್ಟ್ ಕಲ್ಚರ್ ಅರ್ಥ ಆಗಿಲ್ಲ, ಬೌದ್ಧ ಅರ್ಥ ಆಗಿಲ್ಲ. ಬುದ್ಧ ಮತ್ತು ಸಾಮ್ರಾಟ್ ಅಶೋಕ ಇಲ್ಲದೆ ಇರತಕ್ಕಂಥ ಇಂಡಿಯಾನ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ, ನಡೆಯಲ್ಲ. ಯಾಕೆಂದರೆ ಹಿಸ್ಟ್ರಿ ಪ್ರಾರಂಭ ಆಗೋದೆ, ಹಿಸ್ಟ್ರಿ ಶುರುವಾಗೋದೇ ಬುದ್ಧನಿಂದ. ನಮ್ಮ ದೇಶದ ಬಾವುಟ ಇದೆಯಲ್ಲ ನೋಡಿ, ಬಾವುಟದ ಒಳಗಡೆ ಇರ್ತಕ್ಕಂಥದ್ದು ಅಶೋಕ ಲಾಂಛನ ಇದೆಯಲ್ಲ, ಅಶೋಕ ಚಕ್ರ. ಅಶೋಕ ಇಲ್ಲಿಂದ ತಗೊಂಡ, ಅದನ್ನು ಬುದ್ಧನಿಂದ ತಗೊಂಡ ಬುದ್ಧ ಧಮ್ಮ ಚಕ್ರ. ಅದು ಬುದ್ಧ ಧಮ್ಮ ಚಕ್ರ, ಅದು ಅಶೋಕ ಲಾಂಛನ ಅಲ್ಲ. ಅದು ಅಶೋಕನ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬುದ್ಧ ಧಮ್ಮ ಚಕ್ರವನ್ನು ತೆಗೆದುಕೊಂಡಿದ್ದವನು. ಬುದ್ಧ ಧಮ್ಮ ಚಕ್ರ ಅದು. ಬುದ್ಧ ಧಮ್ಮ ಪಬ್ಬತ್ತನ ದಿನದಂದು ಬುದ್ಧರು ಬಿಟ್ಟಿದಂಥ ಚಕ್ರ ಅಶೋಕ ಚಕ್ರ. ಅಶೋಕ ಲಾಂಛನ, ಅಶೋಕ ಚಕ್ರ, ಸಿಂಹ, ಸಿಂಬಲ್ ಆಫ್ ಇಂಡಿಯಾ, ಸಿಂಬಲ್ ಆಫ್ ಕರ್ನಾಟಕ, ಸಿಂಬಲ್ ಆಫ್ ಆಂಧ್ರ ಪ್ರದೇಶ ಎಲ್ಲವೂ ಸಹ ಬುದ್ಧರಿಂದನೇ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ನೆಲದ ಭೌಗೋಳಿಕ ಹಿನ್ನೆಲೆ ಇದೆಯಲ್ಲ, ಪರಂಪರೆ ಇದೆಯಲ್ಲ, ಭಾರತ ರತ್ನ ಪ್ರಶಸ್ತಿಯನ್ನು ಯಾವುದ್ರಲ್ಲಿ ಕೊಡ್ತೀರಾ? ಅರಳಿ ಎಲೆನಲ್ಲಿ ಕೊಡ್ತೀರಾ? ಬೋಧಿ ಲೀಫ್ ಕೊಟ್ಟಿದ್ಯಾರು ನಿಮಗೆ? ಸಾಮ್ರಾಟ್ ಅಶೋಕ ಮತ್ತು ಗೌತಮ ಬುದ್ಧನಿಗೆ ಜ್ಞಾನೋದಯವಾಗಿತ್ತಲ್ಲ, ಎನ್ಲೈಟನ್ಮೆಂಟ್ ಆಗಿತ್ತಲ್ಲ, ಆ ಜಾಗ ಬಂದು ಬೋಧಿ ಟ್ರೀ. ಅದು ಬೋಧಿ ಟ್ರೀಯನ್ನು ಬುಡಮೇಲು ಮಾಡಿಬಿಡ್ತಾರೆ ಮನುವಾದಿಗಳು. इवन जो क्या कहते हैं उसको, जो अशोक चक्र है, वो परमवीर चक्र में भी अशोक चक्र ही दिया जाता है. परमवीर चक्र में नहीं है. ಅದಕ್ಕೆ ಬೇರೆ ಬೇರೆ ಹೆಸರುಗಳು ಸಾವಿರ ಕರಿಬಹುದು ನೀವು, ಆದರೆ ಅದು ನಿಜವಾದ ಹೆಸರು ಬುದ್ಧ ಧಮ್ಮ ಚಕ್ರ. ಓನ್ಲಿ ಧಮ್ಮ ಚಕ್ರ, ಅದು ಪರಮವೀರ್ ಚಕ್ರ ಅಲ್ಲ, ಯಾವುದೂ ಅಲ್ಲ. ಸಾಮ್ರಾಟ್ ಅಶೋಕನ ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ಸಾಮ್ರಾಟ್ ಅಶೋಕನ ಎಂಪೈರ್ ಅಲ್ಲಿ ಅವನು ಬುದ್ಧನಿಂದ ತೆಗೆದುಕೊಂಡಿರ್ತಕ್ಕಂಥ ಧಮ್ಮ ಚಕ್ರ, ಅದನ್ನ ಅಶೋಕ ಅಳವಡಿಸ್ಕೊಂಡಿದ್ರು. ನಂತರ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಈ ಬಾವುಟದ ಸಮಿತಿ ಇದೆ, ಫ್ಲಾಗ್ ಕಮಿಟಿ. ಆ ಫ್ಲಾಗ್ ಕಮಿಟಿಗೆ ಈ 50 ಕಮಿಟಿಗಳನ್ನು ಮಾಡ್ತಾರೆ, 50 ಕಮಿಟಿ. ಡಾಕ್ಟರ್ ಕಾಮಾ, ಡಾಕ್ಟರ್ ಅನಿ ಬೆಸೆಂಟ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು ಅವರು ಎಲ್ಲ 50 ಸಮಿತಿಗಳನ್ನು ಮಾಡ್ತಾರೆ. ಯಾರೂ ಫೈನಲೈಸ್ ಮಾಡೋಕ್ಕಾಗಲ್ಲ, ಫೈನಲೈಸ್ ಆಗೋದೇ ಇಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಗೈನ್ ಬರುತ್ತೆ. ಅದು ಎಗೈನ್ ಬಂದಾಗ ಅದನ್ನು ಧಮ್ಮ ಚಕ್ರವನ್ನು ನಮ್ಮ ರಾಷ್ಟ್ರ ಬಾವುಟದಲ್ಲಿ ಅಳವಡಿಸ್ತಾರೆ, ಫ್ಲಾಗಲ್ಲಿ ಅಳವಡಿಸ್ತಾರೆ. ಅಡಾಕ್ ಕಮಿಟಿ ಆನ್ ದ ನ್ಯಾಷನಲ್ ಫ್ಲಾಗ್. ಇದು ಸಂವಿಧಾನದ 25 ಸಮಿತಿಗಳಲ್ಲಿ ಒಂದಾಗಿರ್ತದೆ. ಆ 25 ಸಮಿತಿಗಳು ಫೈನಲೈಸ್ ಮಾಡೋಕ್ಕಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಫೈನಲೈಸ್ ಮಾಡ್ತಾರೆ. ಧಮ್ಮ ಚಕ್ರವನ್ನು ಯಾಕೆ ಅಳವಡಿಸ್ತಾರೆ ಅಂತಂದರೆ,
ಇದು ನಮ್ಮ ಭೌಗೋಳಿಕ ಪರಂಪರೆ, ನಮ್ಮ ಭೌಗೋಳಿಕ ಹಿನ್ನೆಲೆ, ಆ ಕಾರಣಕ್ಕಾಗಿ ಅಳವಡಿಸ್ತಾರೆ. ಸೊ ಇದು ಎಲ್ಲವೂ ಸಹ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಲಾಂಛನಗಳೇನಿದಾವೆ ಅವೆಲ್ಲವೂ ಬುದ್ಧರಿಂದನೇ ಬಂದಿರತಕ್ಕಂಥದ್ದು, ಗೌತಮ ಬುದ್ಧರಿಂದನೇ ಬಂದಿರತಕ್ಕಂಥದ್ದು. तो साथियों, भाषा की थोड़ी सी दिक्कत हो सकती है, लेकिन जितना हम समझ पाए हैं कि जो बुद्ध का जो धम्म है इस देश की मिट्टी का है, और बुद्ध के विचारों को जिस धम्म चक्र के माध्यम से समझाया जाता था, आज वो धम्म चक्र जो है इस देश की शान बना हुआ है। तिरंगे में वो धम्म चक्र है, और डॉक्टर बाबा साहब आम्बेडकर जी ने ही इस धम्म चक्र को इस तिरंगे तक पहुंचा हुआ है, ऐसा शायद उनका कहना है। तो सर एक चीज़ और बताइए कि ये जो इतना बड़ा आंदोलन हुआ, क्या पार्लियामेंट में इसकी आवाज़ गई है? नहीं साहब, ಇದು ಪಬ್ಲಿಕ್ ಆವಾಜ್, ಪಬ್ಲಿಕ್ ಆವಾಜ್ ಇದು. हम्म, ಹಿಂದೂಗಳಿಗೆ ವಾರಣಾಸಿ ಹೇಗಿದೆಯೋ, ಇಸ್ಲಾಮಿಕ್ಗೆ ಮೆಕ್ಕಾ ಮದೀನಾ ಹೇಗಿದೆಯೋ, ಕ್ರೈಸ್ತರಿಗೆ ಬೆತ್ಲಹೇಮ್ ಹೇಗಿದೆಯೋ, ಬೌದ್ಧರಿಗೆ ಒಂದೇ ಬಿಹಾರ. ಬಿಹಾರ ಮೀನ್ಸ್ ವಿಹಾರ, ಬಿಹಾರ ನಯ್ಯೇ ವಿಹಾರ. बिहार है। ಎಸ್, ವಿಹಾರ. ವಿಹಾರ ಇರ್ತಕ್ಕಂಥದ್ದು ಬೌದ್ಧರಿಗೆ ಏಕಿ ಪ್ಲೇಸ್, ಒಂದೇ ಪ್ಲೇಸ್ ಅದು. ಅದನ್ನ ಮುಕ್ತಿ ಮಾಡಬೇಕು. ಮುಕ್ತಿ ಮಾಡಲಿಲ್ಲ ಅಂತಂದ್ರೆ ಕ್ರಾಂತಿ ಹೋತಾ है, सारे देश में क्रांति होता है साहब जी। तो 1 नवंबर को फिर से ये आंदोलन होने वाला है पटना में, तो कितनी बड़ी संख्या में आप लोग आने वाले हैं? 5 lakhs जी ಜನ ಬರ್ತಾರೆ. ಇಡೀ ದೇಶದಿಂದ 5 ಲಕ್ಷ ಜನ. तो इस बार तो एक ही ट्रेन आई है, अगली बार कितनी ट्रेनें आएगी? 2 ट्रेन. 2 ट्रेन। तो Definitely. जी जी, तो शुक्रिया, धन्यवाद आपका। तो साथियों, ये जोश है बुद्धिस्ट लोगों का, और कहीं ना कहीं इस आंदोलन के माध्यम से पूरे देश भर में आज जो बुद्धिस्ट मूवमेंट है वो पूरी तरह से फैल रहा है। देखना ये बड़ा दिलचस्प होगा कि सरकार इसका क्या संज्ञान लेती है, क्या इस पर विचार करती है, और जो लोगों की इस देश में बुद्धिस्ट जो भावना है उसको देखते हुए क्या महाविहार, बोधि महाविहार जो है वो बुद्धिस्ट लोगों को सौंपा जाता है। ये आने वाला वक्त बताएगा। आप हमारे साथ में बने रहिएगा, और जो इन्होंने कहा इसका अच्छा ट्रांसलेशन अगर कोई कर सकता है तो हमें कमेंट करके हमें ज़रूर बताइएगा। तो शुक्रिया, धन्यवाद, नमो बुद्धाय।